ಅಸ್ಸಾಂ ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ಹೀಗಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಭಾರೀ ಮಳೆಯಿಂದಾಗಿ ಕೊಚ್ಚಿ ಹೋಗ್ತಾ ಇದ್ದಾವೆ ಸೇತುವೆಗಳಿದ್ದಾವು ಅಂತಾನೂ ಅನ್ನಿಸ್ತಾ ಇಲ್ಲ. ಆ ಮಟ್ಟಕ್ಕೆ ಮಳೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿ ಜನರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಗುವಾಹಟಿಯ ರುಕ್ಮಿಣಿಗಾಂವ್ ಪ್ರದೇಶ ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದೆ. ಜಲ ದಿಗ್ಬಂಧನ ಏರ್ಪಟ್ಟಿದೆ ಅಸ್ಸಾಂನ ಅನೇಕ ಪ್ರದೇಶಗಳಲ್ಲಿ. ಇನ್ನು ಕರ್ಬಿ ಆಂಗ್ಲಾಂಗ್ ಅಣೆಕಟ್ಟು ತುಂಬಿದ ಹಿನ್ನೆಲೆ ಈ ಅಣೆಕಟ್ಟಿನಿಂದ ನೀರನ್ನ ಬಿಡುಗಡೆ ಮಾಡಿದ್ದಾರೆ ಸಿಬ್ಬಂದಿ. ಹೀಗಾಗಿ ನೀರಿನ ಬಿಡುಗಡೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸುತ್ತಮುತ್ತ ಇರುವಂತಹ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗ್ತಿವೆ. ಭಾರೀ ಮಳೆಯಿಂದಾಗಿ ಅನೇಕ ಸೇತುವೆಗಳು ಕೊಚ್ಕೊಂಡು ಹೋಗ್ತಿವೆ. ಅಣೆಕಟ್ಟು ತುಂಬಿರೋದ್ರಿಂದ ಅಣೆಕಟ್ಟಿನಿಂದ ಈಗಾಗಲೇ ನೀರನ್ನು ನೋಡಿ ಬೃಹತ್ ಗಾತ್ರದ ಮನೆಗಳಿರ್ಬೋದು, ಜೊತೆಗೆ ದೊಡ್ಡ ದೊಡ್ಡ ರಸ್ತೆಗಳಿರ್ಬೋದು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಮತ್ತೆ ಸೇತುವೆಗಳು ಕೂಡ ಕಾಣಿಸ್ತಾನೆ ಇಲ್ಲ, ಮುಳುಗಡೆ ಆಗ್ಬಿಟ್ಟಿದ್ದಾವೆ. ಅಸ್ಸಾಂನಲ್ಲಿ ಯಾವ ರೀತಿ ಮಳೆಯ ವಾತಾವರಣ ಇದೆ, ಜೊತೆಗೆ ಮಳೆಯಿಂದ ಏನೇನು ಅವಾಂತರಗಳು ಸೃಷ್ಟಿ ಆಗ್ತಾ ಇವೆ ಗಮನಿಸ್ತಾ ಇದ್ದೀರಾ ನೀವು. ರಸ್ತೆಗಳು ಕುಸಿತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಜೊತೆಗೆ ಸೇತುವೆಗಳು ಜಲಾವೃತ ಆಗಿರೋದನ್ನ ನೋಡ್ಬೋದು. ನೋಡಿ ರಸ್ತೆಗಳು ಹೇಗೆ ಕುಸಿದು ಬೀಳ್ತಾ ಇದ್ದಾವೆ ಅಂತ. ಅಸ್ಸಾಂನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಈ ಮಳೆ ನೀರು ಆ ಕಡೆ ಈ ಕಡೆ ಹೋಗ್ತಾನೂ ಇಲ್ಲ. ಜೊತೆಗೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ನೋಡಿ ಕೆಲವರು ಮೊಣಕಾಲವರೆಗೂ ಬರ್ತಾ ಇರುವಂತ ನೀರಲ್ಲೇ ಓಡಾಟ, ಜೊತೆಗೆ ರಸ್ತೆಗಳೆಲ್ಲ ಜಲಾವೃತ ಆಗಿರೋದ್ರಿಂದ ರಸ್ತೆ ಮೇಲೆ ಓಡಾಡಬೇಕಾದವರೆಲ್ಲರೂ ಕೂಡ ಈ ನೀರಲ್ಲೇ ಓಡಾಡುವಂತ ಪರಿಸ್ಥಿತಿ. ರೈಲ್ವೆ ಟ್ರ್ಯಾಕ್ ಮೇಲೆ ಯಾವ ರೀತಿ ನೀರು ಬರ್ತಾ ಇದೆ ಗಮನಿಸ್ತಾ ಇದ್ದೀರಾ. ಮನೆಗೆ ಯಾವ ರೀತಿ ನೀರು ನುಗ್ತಾ ಇದೆ ಗಮನಿಸ್ತಾ ಇದ್ದೀರಾ. ಪ್ರವಾಹದ ವಾತಾವರಣವೇ ಅಸ್ಸಾಂನಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಮೊಣಕಾಲು ಉದ್ದ ನೀರು, ಜೊತೆಗೆ ಅಲ್ಲಿ ಕೆಲವರು ನೋಡಿ ಬೋಟ್ಗಳನ್ನು ಅಥವಾ ಚಿಕ್ಕ ಪುಟ್ಟ ತೆಪ್ಪಗಳನ್ನು ಬಳಸ್ತಾ ಇದ್ದಾರೆ. ಕೆಲವರಂತೂ ಅಸ್ವಸ್ಥರಾಗ್ತಾ ಇದ್ದಾರೆ. ಈ ಒಂದು ಪ್ರವಾಹದ ವಾತಾವರಣದಿಂದಾಗಿ ಅವಾಂತರಗಳು ಮಾತ್ರ ಸಾಲು ಸಾಲಾಗಿ ಅಲ್ಲಿ ಕಂಡು ಬರ್ತಾ ಇವೆ. ರಸ್ತೆಗಳು ಕುಸಿತಾ ಇರೋದು, ಜೊತೆಗೆ ರಸ್ತೆಗಳು ಜಲಾವೃತ ಆಗಿರೋದು, ಮನೆಗಳೇ ಕೊಚ್ಕೊಂಡು ಹೋಗೋ ಮಟ್ಟಕ್ಕೆ ಪ್ರವಾಹ, ಅಲ್ಲಿ ಆತಂಕ. ಹೀಗಾಗಿ ಜನರು ತತ್ತರಿಸೋಗಿದ್ದಾರೆ. ಒಂದು ರೀತಿ ಅಲ್ಲಿ ರೆಡ್ ಅಲರ್ಟ್. ಯಾಕೆಂದರೆ ಮಳೆ ನಿಲ್ಲವರೆಗೂ ಕೂಡ ಜನರು ಎಚ್ಚರಿಕೆಯಿಂದ ಇರಬೇಕು. ಮಳೆ ಹೀಗೆ ನಿರಂತರವಾಗಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಗುವಾಹಟಿಯ ರುಕ್ಮಿಣಿ ಪ್ರದೇಶದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಸ್ಸಾಂನಲ್ಲಿ ಮಳೆ ಆಗಿರೋದ್ರಿಂದ ಇಂತಿಂಥ ಅವಾಂತರಗಳು ಸೃಷ್ಟಿಯಾಗಿವೆ ಅಂತ. ರುಕ್ಮಿಣಿಗಾಂವ್ ಪ್ರದೇಶ ಜಲಾವೃತ ಆಗ್ಬಿಟ್ಟಿದೆ ಸಂಪೂರ್ಣ. ರೈಲ್ವೆ ಟ್ರ್ಯಾಕ್ಗಳು ಕೂಡ ಜಲಾವೃತನೇ. ಇನ್ನು ಕರ್ಬಿ ಆಂಗ್ಲಾಂಗ್ ಅಣೆಕಟ್ಟು ತುಂಬಿರೋದ್ರಿಂದ ನೀರು ಬಿಟ್ಟಿದ್ದಾರೆ. ನೋಡಿ ನೀರು ಬಿಟ್ಟಿರೋದ್ರಿಂದ ಯಥೇಚ್ಛವಾಗಿ ಧುಮ್ಮಿಕ್ತಾ ಇದೆ ನೀರಲ್ಲಿ. ಹಾಗಾಗಿ ಅಲ್ಲಿನ ಸುತ್ತಮುತ್ತ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ. ಬಟ್ ಇಲ್ಲಿ ಕೆಲವೊಂದು ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಾ, ಅದು ಅಣೆಕಟ್ಟಿನಿಂದ ನೀರು ಬಿಟ್ಟಿರೋದಕ್ಕಲ್ಲ, ಬದಲಿಗೆ ಮಳೆ ನೀರು ನಿಂತ್ಕೊಂಡು ಯಾವ ರೀತಿ ಆಗಿದೆ, ಸಮಸ್ಯೆಗಳೇನು ಎದುರಾಗ್ತಾ ಇದ್ದಾವೆ ಅವುಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅಸ್ಸಾಂ ಇರ್ಬೋದು, ಕೇರಳ, ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಆ ಅವಾಂತರಗಳಿಗೆ ಪಾಪ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ವಾಹನ ಸವಾರರಿಗಿರ್ಬೋದು, ದಿನನಿತ್ಯ ಓಡಾಟ, ವ್ಯಾಪಾರ ವ್ಯವಹಾರ ಪ್ರತಿಯೊಂದಕ್ಕೂ ಕೂಡ ಅಡೆಚಣೆ ಉಂಟಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ನೀವು. ನೀರಿನಲ್ಲಿನೇ ಮೊಣಕಾಲುದ್ದ ನೀರು ಬರ್ತಾ ಇರುತ್ತೆ. ಹಂಗಿದ್ರೂ ಕೂಡ ಅದರಲ್ಲೇ ತಮ್ಮ ಬದುಕನ್ನು ತಾವು ಸಾಗಿಸುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಸ್ಸಾಂ ಜನರಿದ್ದಾರೆ. ನೋಡಿ ಈ ದೃಶ್ಯವಂತೂ ನೋಡಿ ಭಯ ಹುಟ್ಟಿಸುವಂತಿದೆ. ಅಂದರೆ ಪ್ರವಾಹ ಹೇಗೆ ಧುಮ್ಮಿಕ್ಕಿ ಬರುತ್ತೋ, ನದಿನೋ ಅಥವಾ ಫಾಲ್ಸಲ್ಲಿ ಹೇಗೆ ನೀರು ಧುಮ್ಮಿಕ್ಕಿ ಬರುತ್ತೋ ಹಾಗೆ ಪ್ರವಾಹದ ರೀತಿಯೇ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಮನೆಗಳಿಗೂ ನೀರು ನುಗ್ತಾ ಇದೆ. ಅದನ್ನ ಮನೆಯಿಂದ ನೀರು ಹೊರಗೆ ಹಾಕೋದಕ್ಕೆ ಹರಸಾಹಸ. ಇನ್ನು ರಸ್ತೆಗಳಂತೂ ಬಿಡಿ, ಕೇಳೋದೇ ಬೇಡ, ಕುಸಿತಾ ಇದ್ದಾವೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಕುಸಿತ ಆಗಿದೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಸ್ಸಾಂನಲ್ಲಿ ಮಳೆಯಿಂದ ಆಗಿರುವಂಥ ಒಂದೊಂದು ಅವಾಂತರಗಳನ್ನು ಕೂಡ ನೀವು ಗಮನಿಸಬಹುದು. ಪಾಪ ಜನರಿಗೆ ನರಕ ಯಾತನೆ ಸೃಷ್ಟಿಯಾಗ್ಬಿಟ್ಟಿದೆ. ಅಲ್ಲಿ ಎಲ್ಲ ದೇವರು ಕಾಣಿಸಿರ್ತಾನೆ ಅಲ್ಲಿ ಇರುವಂಥ ಜನರಿಗೆ.
Ya Allah mali. Syarab bangkia dar gitu ya, রাত্রি পড়াটা Mau lah. Itu nak paling atas.